ಆರ್ಥಿಕ ಸಮಸ್ಯೆ ಇಲ್ಲ. ಅಮ್ಮಾದೇಶ್ವರಿ ಏತ ನೀರಾವರಿ ಯೋಜನೆ 20 ತಿಂಗಳಲ್ಲಿ ಪೂರ್ಣ. ಶಾಸಕ ಲಕ್ಷ್ಮಣ ಸವದಿ. ಅಥಣಿ ಪಟ್ಟಣದ ಕರ್ನಾಟಕ ನೀರಾವರಿ ಇಲಾಖೆಯ ಕಚೇರಿಯಲ್ಲಿ ಅಮ್ಮಾದೇಶ್ವರಿ ಏತ ನೀರಾವರಿ ಯೋಜನೆಯ ಅಧಿಕಾರಿಗಳ ಪರಾಮರ್ಶೆ ಸಭೆಯನ್ನ ಶಾಸಕ ಲಕ್ಷ್ಮಣ ಸವದಿ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ನಂತರ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ ಅವರು, ಅಮ್ಮಾದೇಶ್ವರಿ ಏತ ನೀರಾವರಿ ಯೋಜನೆಗೆ ಯಾವುದೇ ಆರ್ಥಿಕವಾಗಿ ಸಮಸ್ಯೆ ಇಲ್ಲ. ಅದರ ಜೊತೆಗೆ ನಬಾರ್ಡ್ ಮೂಲಕವೂ ಹಣವನ್ನು ಒದಗಿಸಿದ್ದು, ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರು ಸಹ ನಿಗದಿತ ಅವಧಿಯಲ್ಲೇ ಕಾಮಗಾರಿಯನ್ನು ಮುಗಿಸುವ ಭರವಸೆಯನ್ನ ನೀಡಿದ್ದು, ಎಲ್ಲಾ ಕಾರ್ಯಗಳು ಸುಗಮವಾಗಿ ನಡೆದರೆ ಡಿಸೆಂಬರ್ 2025ರ ಹೊತ್ತಿಗೆ ಕಾಮಗಾರಿ ಪೂರ್ಣಗೊಳಿಸಿ ಉತ್ತರ ಭಾಗದ ಎಲ್ಲಾ ಗ್ರಾಮಗಳ ರೈತರಿಗೆ ನೀರು ಒದಗಿಸಲಾಗುವುದು. ಅಲ್ಲದೆ ಜಮೀನಿನಲ್ಲಿ ಅಂತರ ಜಲಮಟ್ಟ ಹೆಚ್ಚಿಸುವ ಮಹತ್ವದ 13 ಕೆರೆಗಳನ್ನು ತುಂಬುವ ಕಾರ್ಯವನ್ನು ಮಾಡಲಾಗುವುದು ಮತ್ತು ಇದರ ಜೊತೆಗೆ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಬಸವೇಶ್ವರ ಏತ ನೀರಾವರಿ ಯೋಜನೆಯ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಹಾಗೂ ನಾನು ಚರ್ಚಿಸಿ ಪೂರ್ಣಗೊಳಿಸುವ ಕಾರ್ಯವನ್ನು ಮಾಡುತ್ತೇವೆ ಎಂದು ಹೇಳಿದರು. ಈ ವೇಳೆ ನೀರಾವರಿ ಇಲಾಖೆಯ ಎಸ್ಸಿ ನಾಗರಾಜ್, ಬಿಎ ಮುಖ್ಯ ಅಭಿಯಂತರ ಪ್ರವೀಣ ಹುಣಸಿಕಟ್ಟಿ, ಎಡಬ್ಲ್ಯೂ ಅಂಬಣ್ಣ, ಭರತೇಶ, ಮಹೇಶ ವಾಡಗಿ, ದೀಪಕ್ ಕಾಂಬ್ಳೆ, ಗುತ್ತಿಗೆದಾರರು ಸುರೇಶ್ ಫನಿಕರ್, ಅವಿನಾಶ್ ತ್ರಿಪಾಠಿ, ಪಂಪ ವಿತರಕರಾದ ರಾಜೇಶ ಹುಂಡೆ ಸೇರಿದಂತೆ ಯೋಜನೆಗೆ ಸಂಬಂಧಿಸಿದ ಹಿರಿಯ ಹಾಗೂ ಕಿರಿಯ ಅಭಿಯಂತರರು ಹಾಗೂ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಕೇಶ್ ಮೈಗೂರ್, RR ನ್ಯೂಸ್, ಅಥಣಿ. This is our, we will take municipal transmission, they all will do parallel. So, complete our schedule within 1 year. We have to do all parallel. Totally simultaneously. All the pump house excavation or the civil Transmission line work, bay extension work, and pumping equipment. All will be done parallel. So, you ನಮ್ಮ ಪ್ರೋಗ್ರಾಮ್ ಪ್ರಕಾರ ಸರ್ ಎಲ್ಲ ಆ ಕಂಪ್ನಿಗೆ ಹೋಗುತ್ತೆ ಪಂಪ್ಸ್ ಕೂಡ ಹೋಗುತ್ತೆ ಈ ಪಂಪ್ ಎಲ್ಲ ಬೇರೆ ಕಡೆ ಎಲ್ಲಿ ಈ ಸ್ವಚ್ಛ ಭವಿಷ್ಯದಾಗ ಎಲ್ಲಿ ಪರ್ಫಾರ್ಮೆನ್ಸ್ ಸ್ವಚ್ಛ ತೆಲಂಗಾಣದಾಗ ಮೇಜರ್ ಪ್ರೊಡ್ಯೂಸ್ ಮಾಡ್ತಾರೆ ಸರ್. ಪರ್ಫಾರ್ಮೆನ್ಸ್ ಬರ್ತದೆ ಕಂಪೇರ್ ಟು ಅಲ್ಲೆಲ್ಲನೂ ಎಸ್ಕವೇಷನ್ ಮಾಡಿದ್ರು ಮಣ್ಣು ಪಾಸಿಟಿವ್ ಸೈಡ್ಗೆ ಫ್ಲಡ್ ಜಾಸ್ತಿ ಬಂದಾಗ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ ಬಟ್ ಅದರಿಂದ ಮುಗಿಸ್ತಾರೆ. ಬಟ್ ಅವಾಗ ನಿಮಗೆ ಇರಿಗೇಷನ್ ಸ್ಟಾರ್ಟ್ ಇರ್ತದೆ, ಲೈಟೇಷನ್ ಇರ್ತದೆ ಎಲ್ಲ ಕಡೆ. ಜೂನ್ 20 ನಂತರ ನದಿ ಬರುತ್ತೆ, ಜೂನ್ 20 ನಂತರ ಬರುತ್ತೆ. ನದಿ ಬಂದಾಗ ಈ ಇನ್ಸಿಡೆಂಟ್ ಆಗಿರುತ್ತೆ. ಪಂಪಿಂಗ್ ಮಾಡ್ತಾವೆ ಅವಾಗ ನಿಮಗೆ ಪಂಪ್ ಬಂದಾಗ ಚಾಲು ಇರ್ತಾವೆ, ನೀರು ಬರೋದು. ಆ ನೀರು ಬರೋದು ನಿಂತಾಗ ಈ ಪಂಪ್ ಬಂದಾಗ ಅವಾಗ ಹೊರಗಡೆ ಆದರೆ ಸುಮಾರು ಒಂದು 1.5 ತಿಂಗಳು ಆದರೆ ಅವಾಗ ಇಲ್ಲಿ ಟೆಂಪ್ ಬಂದಿರುತ್ತೆ. ಟೋಟಲ್ ಈ ಟೆಕ್ನಿಕಲ್ ಗ್ರೌಂಡ್ಸ್ ಇನ್ನೂ ತನಕ ನಿಮಗೆ ಅಲ್ಲಿ ಕ್ಲಿಯರಿಟಿ ಸಿಕ್ಕಿಲ್ಲ. ಯಾವುದೇ ಬಸವೇಶ್ವರ ಅದು ಇಲ್ಲಿ ಆಗಬಾರ್ದು ಅಂತ ತಿಳ್ಕೊಂಡಾಗ ನೀವು ಇಲ್ಲಿ ಬಾಕ್ಸ್ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಈ ಬಾಕ್ಸ್ ಅಮ್ಮಾದೇಶ್ವರಿ ಕೊಟ್ಟಲ್ಗಿ ಏತ ನೀರಾವರಿಯ ಪರಿಶೀಲನಾ ಸಭೆಯನ್ನು ಇವತ್ತು ಕರೆದಿದ್ವಿ. ಗುತ್ತಿಗೆದಾರರು, ಅಧಿಕಾರಿಗಳು ಮತ್ತು ಡಿಸೈನರು ಎಲ್ಲರೂ ಒಟ್ಟಿಗೆ ಜಾಯಿಂಟ್ ಸಭೆಯನ್ನು ಮಾಡಿದ್ವಿ. 2 ದಿವಸದಿಂದ ಅದು ನದಿ ದಂಡಿಗಿರ್ತಕ್ಕಂಥ ಇಂಟೆಕ್ ಕೆನಾಲ್ ಕೆಲಸ, ಪಂಪ್ ಹೌಸ್ ಕೆಲಸ ಇವೆಲ್ಲವೂ ಕೂಡ ಇವತ್ತು ಪ್ರಾರಂಭ ಮಾಡಿದ್ವಿ. ಸುಮಾರು 4.5 ಕಿಲೋಮೀಟರ್ದಷ್ಟು ಡೆಲಿವರಿ ಪೈಪ್ಲೈನ್ ಕೂಡ ಇವತ್ತು ಆಗಿದೆ. ಪೈಪ್ಲೈನು, ಪಂಪ್ ಹೌಸು ಮತ್ತು ಪವರ್ ಸ್ಟೇಷನ್ನು, ಮೋಟರ್ ಸಪ್ಲೈ, ಇರೆಕ್ಷನ್ನು ಒಟ್ಟು ಕೂಡಿ ಇವತ್ತಿನಿಂದ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ಇದಕ್ಕೆ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವೆಲ್ಲರಿಗೂ ಸೂಚನೆಯನ್ನು ಕೊಟ್ಟಿದ್ದೀವಿ. ಕಮಿಟ್ಮೆಂಟ್ ಲೆಟರ್ ಕೂಡ ತಯಾರಾಗುತ್ತೆ, ಅದಕ್ಕೆ ಅವರೆಲ್ಲರೂ ಕೂಡ ನಾವು ಸಹಿ ಮಾಡಿಸ್ಬೇಕು.
ಇವತ್ತಿಂದ ಸುಮಾರು ಮುಂದಿನ 2025 ಡಿಸೆಂಬರ್ ತಿಂಗಳು ಪೂರ್ಣ ಕೆಲಸವನ್ನು ಮುಗಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಈ ಪರಿಶೀಲನಾ ಸಭೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇದನ್ನು ಪ್ರತಿ ತಿಂಗಳ ನಾವು ಒಂದು ತಿಂಗಳಲ್ಲಿ ಒಂದು ದಿವಸ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ, ಸಭೆ ಮಾಡಬೇಕಾಗುತ್ತೆ. ತಾಂತ್ರಿಕ ತೊಂದರೆಗಳು ಬಂದಿರತಕ್ಕಂಥದ್ದನ್ನು ನಿವಾರಣೆ ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ಕೆಲಸದ ಜೊತೆಗೆ ಸರ್ಕಾರದಿಂದ ಹಣ ಕೂಡ ಬಿಡುಗಡೆ ಮಾಡಿಸುವಂಥದ್ದು ಮಾಡಬೇಕಾಗುತ್ತೆ. ಯಾಕಂದರೆ ಸುಮಾರು 1480 ಕೋಟಿ ಇರ್ತಕ್ಕಂಥದ್ದು ಫೇಸ್ 2ದಲ್ಲಿ ಹೊಸ SRF ಬಂದಿರೋದ್ರಿಂದ ಸುಮಾರು 16 ಕೋಟಿವರೆಗೆ ಹೋಗ್ಬೋದು, 1600 ಕೋಟಿವರೆಗೆ ಆಗ್ಬೋದು. ಕೆಲಸ ಹೇಗೆ ಪ್ರಗತಿ ಆಗುತ್ತೆ ಹಾಗಾಗಿ ಸರ್ಕಾರದಿಂದ ಹಣ ಬಿಡುಗಡೆನೂ ಕೂಡ ಮಾಡಿಸ್ತಕ್ಕಂಥದ್ದು ಇದು ಭಾಳ ದೊಡ್ಡ ಜವಾಬ್ದಾರಿ ಇದೆ. ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸ್ತಕ್ಕಂಥದ್ದು ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ. ಅದರ ಜೊತೆಗೆ ಅದನ್ನು ಅನುಷ್ಠಾನ ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಅಧಿಕಾರಿಗಳು ಜವಾಬ್ದಾರಿ ತೊಗೊಂಡಿದ್ದಾರೆ. ಕೊಟ್ಟಿರ್ತಕ್ಕಂಥ ಸಮಯದ ಒಳಗಾಗಿ ನಾವು ಕೆಲಸವನ್ನು ಪೂರ್ಣ ಮಾಡ್ತೀವಿ ಅಂತ ಹೇಳಿ ಗುತ್ತಿಗೆದಾರರು ಕೂಡ ಇವತ್ತು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಇದನ್ನು ಭಾಳ ಮುತುವರ್ಜಿಯನ್ನು ವಹಿಸಿ ಕೆಲಸದ ಪ್ರಗತಿಯನ್ನು ನಾವು ಮಾಡ್ತಾ ಹೋದರೆ, ಪರಿಶೀಲನೆಯೂ ಕೂಡ ಮಾಡಬೇಕಾಗುತ್ತೆ. ಇದನ್ನು ಮಾಡ್ತಾ ಹೋದರೆ ಸುಮಾರು ಒಂದು ವರ್ಷದಲ್ಲಿ ಅಥವಾ 13-14 ತಿಂಗಳಲ್ಲಿ ಕೆಲಸ ಪೂರ್ಣ ಮಾಡ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ನಾವು ಬಸವೇಶ್ವರ ನೀರಾವರಿ ಒಂದು ಏನಾಗಿದೆ ಅಂತಕ್ಕಂಥ ವಿಷಯದಾಗ ಅದನ್ನು ಕೂಡ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳನ್ನು ಹೇಳಿದ್ದಾರೆ. ಅದನ್ನು ರಾಜು ಕಾಗೆ ಅವರು ನಾವು ಸೇರಿಕೊಂಡು ಸರ್ಕಾರದಲ್ಲಿ ಚರ್ಚೆ ಮಾಡಿ ಮತ್ತು ಅದಕ್ಕೆ ತಾಂತ್ರಿಕ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಇಬ್ಬರು ಕೂಡ ಅದನ್ನು ಶ್ರಮಿಸಿ ಆದಷ್ಟು ಬೇಗನೆ ಅದನ್ನು ಕೂಡ ಮೊದಲನೇ ಹಂತದ ಪ್ರಾರಂಭ ಮಾಡಲಿಕ್ಕೆ ನಾವು ಕ್ರಮವನ್ನು ತಗೋತೀವಿ. ಸರ್ಕಾರ ಮಟ್ಟದಲ್ಲಿ ಆರ್ಥಿಕವಾಗಿ ಈಗ ಸದ್ಯಕ್ಕೆ ಸ್ವಲ್ಪ ತೊಂದರೆ ಇರುವಂಥದ್ದು, ಈ ಯೋಜನೆಗೆ ಅದರಿಂದ ಏನಾದರೂ ತೊಂದರೆ ಆಗ್ತದೆ? ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡೆ ಇದನ್ನು ನಬಾರ್ಡ್ ಯೋಜನೆಯಲ್ಲಿ ಈ ಯೋಜನೆಯನ್ನು ಸೇರ್ಪಡೆ ಮಾಡಿದ್ದೀವಿ. ನಮಗೇನು ತೊಂದರೆ ಬರಲ್ಲ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ರಾಜ್ಯ ಸರ್ಕಾರದ ಹಣವನ್ನು ತಗೋತೀವಿ, ನಬಾರ್ಡ್ ಹಣನೂ ತಗೋತೀವಿ. ನಾವು ಇಟ್ಕೊಂಡಿರ್ತಕ್ಕಂಥ ಗುರಿ ಒಳಗಡೆ ಇದನ್ನು ನಾವು ಪ್ರಾರಂಭ ಮಾಡ್ತೀವಿ. ಅದನ್ನು ತಡಿಬೇಕಾದ್ರೆ ನಿಲ್ಲಬೇಕಾದ್ರೆ ನಾವು ಪ್ರಗತಿ ಮಾಡಬೇಕು. ಆ ಪ್ರಗತಿ ಮಾಡಲಿಕ್ಕೆ ರಾಜು ಕಾಗೆ ಅವ್ರ ಜೊತೆಗೆ ಕೈ ಜೋಡಿಸಿ ಕೆಲಸವನ್ನು ನಾವು ಮಾಡ್ತೀವಿ.